ನಮ್ಮ ಸಿನಿಮಾಗಳು ಓಡಲ್ಲ ಅಂತೀರಲ್ಲ. ಯಾವ ಕಾಳಜಿ ಇಟ್ಕೊಂಡು ಕನ್ನಡಿಗರು ನಿಮ್ಮ ಸಿನಿಮಾಗಳು ನೋಡಬೇಕು? ನಿಮ್ಮ ಸಿನಿಮಾಗಳು ನೋಡಬೇಕು ಅನ್ನೋದಾದರೆ ನೀವು ಬೀದಿಗೆ ಬಂದು ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ರೆ ಆಗ ಕನ್ನಡಿಗರು ನಿಮ್ಮ ಸಿನಿಮಾ ನೋಡ್ತಾರೆ. ಅದು ಬಿಟ್ಟು ನೀವು ಬರೇ ಕನ್ನಡಿಗರು ಸಿನಿಮಾ ನೋಡಬೇಕು ಅಂತ ಅವ್ರ ಮೇಲೆ ದೂಷಣೆ ಮಾಡೋದಲ್ಲ. ನಿಮಗೆ ಅಲ್ಲಿಯ ತಮಿಳುನಾಡಿನ ಮಾದರಿಯಲ್ಲಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರ ಬಂದಾಗ ಬೀದಿ ಬರ್ತಿರ್ಲಿಲ್ವಾ? ಗೋಕಾ ಚಳುವಳಿ ಅಂತ ಮಹಾನ್ ಹೋರಾಟದ ಸಾರಥ್ಯವನ್ನು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಆ ಎಲ್ಲ ನಟರುಗಳು ಅವತ್ತು ಭಾಗಿಯಾಗಿರಲಿಲ್ವಾ? ಆದರೆ ಇವತ್ತು ಕೋಟಿ ತಗೊಳ್ಳೋರು ನಿಮಗೆ ಕನ್ನಡದ ಸಮಸ್ಯೆಗಳು ಎದುರಾದಾಗ ಯಾಕೆ ಬೀದಿಗೆ ಬರಬಾರ್ದು? ಹಾಗಾಗಿ ಕನ್ನಡಿಗರು ನಮ್ಮ ಸಿನಿಮಾ ನೋಡಲ್ಲ ಅನ್ನುವ ಹೇಳುವ ಮಾತು ಅದ್ಯಾವುದು ನಿಮಗೆ ಯಾವ ನೈತಿಕತೆಯೂ ಇಲ್ಲ. ಹಾಗಾಗಿ ಕನ್ನಡದ ಮಕ್ಕಳನ್ನು ದೂಷಣೆ ಮಾಡಬೇಡಿ ನೀವು. ಸರ್, ಮೊನ್ನೆ ಅಂದ್ರೆ ಕೊಡಗಿನ ಮಹಿಳಾ ನಟಿ ಅಂದ್ರೆ ಹೀರೋಯಿನ್ ಅನ್ಸ್ಕೊಂಡಿರೋಂಥವ್ರು ಮೊನ್ನೆ ಆಂಧ್ರದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಅಂತಂದ್ರೆ ಕನ್ನಡದಲ್ಲೇ ಮೊದಲ ಸಿನಿಮಾ ಮಾಡಿ ಕನ್ನಡದ ನಟಿಯಾಗಿ ಎಲ್ಲೋ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ ನಾನು ಕನ್ನಡದವಳು, ಕರ್ನಾಟಕದವಳು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ಹಿಂದೆ ಸರಿತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್. ರಶ್ಮಿಕಾ ಮಂದಣ್ಣ ಅವ್ರ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೆ. ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಅಲ್ಲಿ ರಶ್ಮಿಕಾ, ಕೊಡಗಿನ ಹೆಣ್ಣು ಮಗಳು, ಇವತ್ತೇನು ಕನ್ನಡದಿಂದ ರಾಷ್ಟ್ರದ ಅನೇಕ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಿರುವಂಥ ಮೂಲತಃ ಕೊಡಗಿನ ಕನ್ನಡದ ಅಪ್ಪಟ್ಟ ಕನ್ನಡದ ಹೆಣ್ಣುಮಗಳು ಮೊನ್ನೆ ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾಳೆ. ನಾನು ತೆಲುಗಿನ ಆಂಧ್ರ ಪ್ರದೇಶದ ಹೆಣ್ಣು ಮಗಳು, ಆಂಧ್ರ ಪ್ರದೇಶದ ಹೆಣ್ಮಗಳು ಅಂತ ಹೇಳಿಕೆ ಕೊಡ್ತಾಳಲ್ಲ. ಒಂದಷ್ಟು ನೀವು ಚಿಗುರಿದಷ್ಟೇ ನಿಮಗೊಂದಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಅವಕಾಶ ಸಿಕ್ಕಿದ ತಕ್ಷಣ ಕನ್ನಡದ ನಾಡನ್ನು ಮರಿತೀರಿ ಅಂದರೆ ನೀವೆಂಥ ಮೀರ್ ಸಾಧಕರಿದ್ದೀರಿ ಅಂತೇಳಿ ನಮ್ಗನ್ಸುತ್ತೆ. ಹಾಗಾಗಿ ನಿಮಗಿರಬೇಕಾದ ಗೌರವ ಈ ನೆಲದ ಭಾಷೆ ಸಂಸ್ಕೃತಿ ಬಗ್ಗೆ. ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದರೂ ಸಹ ಆ ನೆಲದ ಋಣವನ್ನು ತೀರಿಸುವಂಥದ್ದು ನಿಮ್ದು ಆಗಬೇಕಾಗತ್ತೆ. ಹಾಗಾಗಿ ಇನ್ಮೇಲಾದ್ರೂ ಏನು ಕುವೆಂಪು ಹೇಳ್ತಾರಲ್ಲ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.